Hello students, welcome to RH Chemistry. So in today's read NCERT along with me series, second chapter solutions ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇದ್ರ ನಾನು ಎರಡು ವಿಡಿಯೋವನ್ನು ಕನ್ವರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಸೊ ಇನ್ ದಿಸ್ ಫಸ್ಟ್ ಪಾರ್ಟ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಆಲ್ ದ ಪಾಯಿಂಟ್ಸ್ ವಿಚ್ ವಿ ಹ್ಯಾವ್ ಟು ರೀಡ್ ಟು ಟೇಕ್ ಔಟ್ ಆಫ್ ಔಟ್. ಯಾಕಂದರೆ ಸೊಲ್ಯೂಷನ್ ಚಾಪ್ಟರಿಂದ ನಿಮ್ಗೆ ಗೊತ್ತಿರೋ ಹಾಗೆ 1 ಮಾರ್ಕ್ಸಿಂದ 2 ಕ್ವಶನನ್ನು ಕೇಳ್ತಾರೆ. ಇಲ್ಲಿ ಲೈನ್ ಬೈ ಲೈನ್ ನೀವು ಓದಲೇಬೇಕಾಗ್ತದೆ. 1 ಮಾರ್ಕ್ಸ್ ಕ್ವಶನ್ ಕೇಳ್ತಾ ಇರೋದಕ್ಕೆ ಅದರಲ್ಲಿ ಆಪ್ಷನ್ಸ್ ಇರೋದಿಲ್ಲ. ಪ್ಲಸ್ 3 ಮಾರ್ಕ್ಸ್ ಮತ್ತು 2 ಮಾರ್ಕ್ಸಿಗೆ ಯಾವುದು ಇಂಪಾರ್ಟೆಂಟ್ ಅನ್ನೋದನ್ನು ನೋಡೋಣಂತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ NCERT ಇಂಟೆಕ್ಸ್ಟ್ ಕ್ವಶನ್ ಇಲ್ಲಿ ಏನಿದೆ ಅನ್ಸಾಲ್ವ್ಡ್ ಅದನ್ನು ನಾನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಇದರಲ್ಲಿ NCERT ಇಂಟೆಕ್ಸ್ಟ್ ಬಿಟ್ಟು ಉಳಿದಿದ್ದೆಲ್ಲ ಟಾಪಿಕ್ಸನ್ನು ನೋಡೋಣಂತೆ. ನಾವು ಫಸ್ಟ್ ಪೇಜ್ ಅಂತ ನೋಡಿದರೆ ನೀವು ಇದರಲ್ಲಿ ಇಂಪಾರ್ಟೆಂಟ್ ಅಂತಂದರೆ ವಾಟ್ ಈಸ್ ಬೈನರಿ ಸೊಲ್ಯೂಷನ್ ಅಂತೇಳಿ ಕೇಳಿದ್ದಿದೆ. ಸೊ ಈ ಬೈನರಿ ಸೊಲ್ಯೂಷನ್ ಡೆಫಿನೇಷನ್ ಒಂದು ನೋಡ್ಕೊಂಡಿರಿ. ಸೊ ದಟ್ ಈಸ್ ಇಲ್ಲಿ ಏನು ಕಾಣಿಸ್ತಾ ಇದೆ, ಕನ್ಸಿಸ್ಟಿಂಗ್ ಆಫ್ 2 ಕಂಪೋನೆಂಟ್, ದ ಸೊಲ್ಯೂಷನ್ ಕನ್ಸಿಸ್ಟಿಂಗ್ ಆಫ್ 2 ಕಂಪೋನೆಂಟ್ಸ್ ಈಸ್ ಬೈನರಿ ಸೊಲ್ಯೂಷನ್ ಅಂತ ಬರೆದ್ರು ಕೂಡ ನಿಮಗೆ ಸಾಕಾಗ್ತದೆ. ಆ್ಯಂಡ್ ಇದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಈ ಚಾಪ್ಟರಿಂದ ಪ್ರೀವಿಯಸ್ ಇಯರ್ ಕೇಳಿರುವಂಥ ಎಲ್ಲ ಕ್ವಶನ್ನಿನ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಅದನ್ನು ಕೂಡ ನೀವು ನೋಡಿಲ್ಲ ಅಂತ ನೀವು ನೋಡ್ಕೊಂಡು ಬನ್ನಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಶೇರ್ ಮಾಡಿ. ಸೊ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗಳಿಗೆ ಇದು ತಲುಪಲಿ. ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಟೈಪ್ಸ್ ಆಫ್ ಸೊಲ್ಯೂಷನ್ ಇದರಲ್ಲಿ 1 ಮಾರ್ಕ್ಸ್ ಕ್ವಶನ್ ಯಾವುದು ಬೇಕಾದರೂ ಕೇಳ್ಬೋದು. 1 ಮಾರ್ಕ್ಸ್ ಕ್ವಶನ್ ಯಾವುದು ಬೇಕಾದರೂ ಕೇಳ್ಬೋದು, ಗೊತ್ತಿರಲಿ. ವೆರಿ ಇಂಪಾರ್ಟೆಂಟ್. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಸೊ ಗೇಷಿಯಸ್ ಸೊಲ್ಯೂಷನ್ ಎಕ್ಸಾಂಪಲ್, ಆರ್ ಕ್ಲೋರೋಫಾರ್ಮ್ ಮಿಕ್ಸ್ ವಿತ್ ನೈಟ್ರೋಜನ್ ಗ್ಯಾಸ್, ವಾಟ್ ಇಸ್ ದ ಟೈಪ್ ಆಫ್ ಸೊಲ್ಯೂಷನ್? ಇಥನಾಲ್ ಡಿಸಾಲ್ವ್ಡ್ ಇನ್ ವಾಟರ್, ವಾಟ್ ಇಸ್ ದ ಟೈಪ್ ಆಫ್ ಸೊಲ್ಯೂಷನ್? ಸಚ್ ಟೈಪ್ ಆಫ್ ಕ್ವಶನ್ ವಿ ಕ್ಯಾನ್ ಕಮ್ ಅಕ್ರಾಸ್ ಇನ್ ದಿಸ್ ಟೇಬಲ್. ವೆರಿ ಇಂಪಾರ್ಟೆಂಟ್, ಓದಿಟ್ಕೊಂಡಿರಿ. ದೆನ್ ಎಕ್ಸ್ಪ್ರೆಸಿಂಗ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್, ಇದರೊಳಗೆ ಮಾಸ್ ಪರ್ಸಂಟೇಜ್ ಡೆಫಿನೇಷನನ್ನು ಕೇಳ್ಬೋದು, ಮಾಸ್ ಪರ್ಸಂಟೇಜ್ ಡೆಫಿನೇಷನನ್ನು ಕೇಳ್ಬೋದು ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಆ್ಯಂಡ್ ಇಫ್ ದೇ ಗಿವ್ ಲೈಕ್ ದಿಸ್, ವಾಟ್ ಇಸ್ ದ ಮೀನಿಂಗ್ ಆಫ್ 10% ಗ್ಲುಕೋಸ್ ಇನ್ ವಾಟರ್ ಅಂತಲೂ ಕೇಳ್ಬೋದು. ವಾಟ್ ಇಸ್ ದ ಮೀನಿಂಗ್ ಆಫ್ 10% ಗ್ಲುಕೋಸ್ ಇನ್ ವಾಟರ್ ಅಂತ ಕೇಳಿದರೆ, ಸೊ ಇದನ್ನು ಬರೀಬೇಕಾಗ್ತದೆ ನೀವು. 10 ಗ್ರಾಮ್ ಆಫ್ ಗ್ಲುಕೋಸ್ ಡಿಸಾಲ್ವ್ಡ್ ಇನ್ 90 ಗ್ರಾಮ್ ಆಫ್ ವಾಟರ್ ರಿಸಲ್ಟಿಂಗ್ ಇನ್ 100 ಗ್ರಾಮ್ ಆಫ್ ಸೊಲ್ಯೂಷನ್ ಅಂತೇಳಿ ಬರೀಬೇಕಾಗ್ತದೆ. ಸಚ್ ಕ್ವಶನ್ಸ್ ಆಲ್ಸೋ ದಿ ಕ್ಯಾನ್ ಆಸ್ಕ್ ಇನ್ ದಿಸ್ ಕೇಸ್. ದೆನ್ ವಾಲ್ಯೂಮ್ ಪರ್ಸೆಂಟೇಜ್ ಆಲ್ಸೋ ಸೇಮ್ ಥಿಂಗ್, ಡೆಫಿನೇಷನ್ ನೋಡಿ ಇಟ್ಕೊಂಡಿರಿ. ಪ್ಲಸ್ 10% ಇಥನಾಲ್ ಸೊಲ್ಯೂಷನ್ ಅಂದರೆ ಮೀನಿಂಗ್ ಏನಂತ ಕೇಳ್ಬೋದು 1 ಮಾರ್ಕ್ಸ್ಗೆ. ಸೊ ಪ್ರತಿಯೊಂದು ಸೆಂಟೆನ್ಸ್ ಟು ಸೆಂಟೆನ್ಸ್ ಕರೆಕ್ಟಾಗಿ ಓದ್ತಾ ಹೋಗ್ರಿ. ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜನ್ನು ಕೂಡ ಓದ್ಕೊಂಡಿರಿ. ಪಾರ್ಟ್ಸ್ ಪರ್ ಮಿಲಿಯನ್ ಈ ಡೆಫಿನೇಷನ್ನ ಕೇಳ್ಬೋದು 1 ಮಾರ್ಕ್ಸಿಗೆ. ವೆರಿ ಇಂಪಾರ್ಟೆಂಟ್. ಸೊ ಯು ಹ್ಯಾವ್ ಟು ರೀಡ್. ಅದಾದಮೇಲೆ ಇದನ್ನು ಕೂಡ ಓದ್ಕೊಂಡಿರಿ. ಸೊ ಮೋಲ್ ಫ್ರ್ಯಾಕ್ಷನ್ ಒಂದು ಸಾರಿ ಕೇಳಿದ್ದಿದೆ ಇದನ್ನು. ಮೋಲ್ ಫ್ರ್ಯಾಕ್ಷನ್ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಡೆಫಿನೇಷನನ್ನು ಓದ್ಕೊಂಡಿರಿ. ಅದರ ಜೊತೆಗೆ ಇಂಪಾರ್ಟೆಂಟ್ ಈ ವರ್ಷ ಕೇಳಿರೋದಂತಂದರೆ, ಸೊ ಅಂದರೆ ಪ್ರೀವಿಯಸ್ ಇಯರ್ ಸಮ್ ಇಯರ್ ಕೇಳಿದ್ದಂತಂದರೆ x1 + x2 = 1 ಅಂತ ಇದೆ, ಹೌದಾ? 2 ಮೋಲ್ ಫ್ರ್ಯಾಕ್ಷನ್ ಆಫ್ ಕಂಪೋನೆಂಟನ್ನು ನೀವು ಆ್ಯಡ್ ಮಾಡಿದರೆ 1 ಬರ್ತದೆ. ಸೊ ಒಂದರದ್ದು ಕೊಟ್ಟಿರ್ತಾರೆ, ಇನ್ನೊಂದರದ್ದು ಕ್ಯಾಲ್ಕುಲೇಷನ್ ಕೇಳ್ಬೋದು. ಸೊ ಆ ಟೈಪ್ ಕ್ವಶನನ್ನು ಕೇಳ್ಬೋದು, ಫ್ರೇಮ್ ಮಾಡ್ಬೋದು 1 ಮಾರ್ಕ್ಸಿಗೆ. ಸೊ ಅದು ಕೂಡ ಗೊತ್ತಿರಲಿ. ಇದು ಇಂಟೆಕ್ಸ್ ಕ್ವಶನ್ ಸಾಲ್ವ್ಡ್ ಕ್ವಶನ್ ಇದೆ, ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ. ಸೊ ಮಿಥನಾಲ್ ಗ್ಲೈಕಾಲದ್ದು ಮೋಲ್ ಫ್ರ್ಯಾಕ್ಷನ್ ಕೇಳಿದ್ದಾರೆ, ವಾಟರ್ದು ಮೋಲ್ ಫ್ರ್ಯಾಕ್ಷನ್ ಕೇಳಿದ್ದಾರೆ, ಕೇಳ್ಬೋದು ಎಕ್ಸಾಮಿಗೆ. ಮೊಲಾರಿಟಿ ಡೆಫಿನೇಷನ್ ಕೇಳಿಟ್ಕೊಂಡಿರಿ, ವೆರಿ ಇಂಪಾರ್ಟೆಂಟ್. ಮೊಲಾರಿಟಿ ಆ್ಯಂಡ್ ಮೊಲಾಲಿಟಿ ಅದ್ರ ಮೇಲೆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದಾರೆ, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮೊಲಾಲಿಟಿ ಮೇಲೆ ಒಂದು ಪ್ರಾಬ್ಲಮನ್ನು ಕೇಳಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಈ ಪಾರ್ಟ್, ಬಿಕಾಸ್ ವಾಲ್ಯೂಮ್ ಡಿಪೆಂಡ್ಸ್ ಆನ್ ದ ಟೆಂಪ್ರೇಚರ್ ಅಂತ ಇದೆ, ಮಾಸ್ ಡಸ್ ನಾಟ್. ಅಂದರೆ ಮೊಲಾಲಿಟಿ ಆ್ಯಂಡ್ ಮೊಲಾರಿಟಿ ವಿಚ್ ಒನ್ ಈಸ್ ಡಿಪೆಂಡಿಂಗ್ ಆನ್ ಟೆಂಪ್ರೇಚರ್, ವಿಚ್ ಡಸ್ ನಾಟ್ ಡಿಪೆಂಡಿಂಗ್ ಆನ್ ಟೆಂಪ್ರೇಚರ್ ಅಂತ ಕೇಳ್ಬೋದು. ದಟ್ ಈಸ್ ದಿಸ್ ಪಾರ್ಟ್ ಯು ಹ್ಯಾವ್ ಟು ನೋ. ಇದಾದಮೇಲೆ ಮೋಲ್ ಫ್ರ್ಯಾಕ್ಷನ್ ಮೊಲಾಲಿಟಿ ಮೇಲೆ ಒಂದು ಪ್ರಾಬ್ಲಮ್ ಇದೆ, ಇದನ್ನು ಸಾಲ್ವ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಇರುವಂಥ 2.1 to 2.5 ಕ್ವಶನ್ಸನ್ನು ನಾನು ಮುಂದಿನ ವಿಡಿಯೋದಲ್ಲಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ದೆನ್ ಸಾಲಿಬಿಲಿಟಿ, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದರೊಳಗೆ ಫಸ್ಟ್ ಒಂದು ಸಾಲಿಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಅಂತ ಇದೆ. ಸೊ ವೆರಿ ಇಂಪಾರ್ಟೆಂಟ್. ಈ ಪಾರ್ಟಲ್ಲಿ ನೀವು ಹೀಗೆ ಓದ್ತಾ ಹೋದ್ರಿ ಅಂತಂದರೆ ಇಂಪಾರ್ಟೆಂಟ್ ಈಸ್ ದ್ಯಾಟ್ ಈ ಪಾರ್ಟಲ್ಲಿ. ಸೊ ಸೊಲ್ಯೂಷನ್ ಇನ್ ವಿಚ್ ನೋ ಮೋರ್ ಸೊಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಎಟ್ ದ ಸೇಮ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಈಸ್ ಕಾಲ್ಡ್ ಆಸ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಇದೆ. ಸೊ ದಿಸ್ ಪಾರ್ಟ್ ಈಸ್ ಇಂಪಾರ್ಟೆಂಟ್ ಇನ್ ದಿಸ್ ಕೇಸ್. ಸ್ಯಾಚುರೇಟೆಡ್ ಸೊಲ್ಯೂಷನ್ ಏನಂತ ಕೇಳ್ಬೋದು, ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದರೆ ಏನಂತ ಕೇಳ್ಬೋದು. ಸೊ ಇಫೆಕ್ಟ್ ಆಫ್ ಟೆಂಪ್ರೇಚರ್ನ ಕೇಳಿದ್ದಿದೆ. ಸೊ ವೆರಿ ಇಂಪಾರ್ಟೆಂಟ್. ಸಾಲಿಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಈಸ್ ಸಿಗ್ನಿಫಿಕೆಂಟ್ಲಿ ಅಫೆಕ್ಟೆಡ್ ಬೈ ಟೆಂಪ್ರೇಚರ್. ಆಸ್ ಟೆಂಪ್ರೇಚರ್ ಇನ್ಕ್ರೀಸಸ್ ಸಾಲಿಬಿಲಿಟಿ ಇನ್ಕ್ರೀಸಸ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ದ ಡಿಸೊಲ್ಯೂಷನ್ ಪ್ರೊಸೆಸ್ ಇಸ್ ಎಂಡೋಥರ್ಮಿಕ್ ರಿಯಾಕ್ಷನ್, ಅದಕ್ಕೆ ಸಾಲಿಬಿಲಿಟಿ ಶುಡ್ ಇನ್ಕ್ರೀಸಸ್ ವಿತ್ ರೈಸ್ ಇನ್ ಟೆಂಪ್ರೇಚರ್. ಸೊ ಇಫ್ ಇಟ್ ಈಸ್ ಎಕ್ಸೋಥರ್ಮಿಕ್ ಸಾಲಿಬಿಲಿಟಿ ಶುಡ್ ಡಿಕ್ರೀಸ್ ಅಂತ ಇದೆ.
ಸೊ ವೈ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಅಂತ ಕೇಳಿದರೆ ಯು ಹ್ಯಾವ್ ಟು ರೈಟ್ ಇಟ್ ಇಸ್ ಅನ್ ಎಂಡೋಥರ್ಮಿಕ್ ಪ್ರೊಸೆಸ್ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ಇಫೆಕ್ಟ್ ಆಫ್ ಪ್ರೆಷರ್ ಡಸ್ ನಾಟ್ ಹ್ಯಾವ್ ಎನಿ ಸಿಗ್ನಿಫಿಕೆಂಟ್ ಇಫೆಕ್ಟ್ ಆನ್ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ಸ್ ಇನ್ ಲಿಕ್ವಿಡ್ಸ್ ಅಂತ ಇದೆ. ಸೊ ವೆರಿ ಇಂಪಾರ್ಟೆಂಟ್. ಸೊ ಈ ಪಾರ್ಟಲ್ಲಿ ಸೊ ಪ್ರೆಷರ್ ಇಫೆಕ್ಟ್ ಅಂತ ಕೇಳಿದರೆ ನೆನ್ಪಿಟ್ಕೊಳ್ಳಿ, ಇಟ್ ವಿಲ್ ನಾಟ್ ಅಫೆಕ್ಟ್ ಅಂತ ಬರೀಬೇಕು. ದಟ್ ಈಸ್ ಇಫೆಕ್ಟ್ ಆಫ್ ಪ್ರೆಷರ್. ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಅಂತ ಇದೆ. ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ದೊಳಗೆ ಇದರಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಹೆನ್ರೀಸ್ ಲಾ. ಇದನ್ನು ಹೀಗೆ ಓದ್ಕೋತಾ ಬಂದ್ರಿ ಅಂತಂದರೆ ಇಲ್ಲಿ ಹೆನ್ರೀಸ್ ಲಾ ಅಂತ ಕಾಣಿಸ್ತದೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಕೇಸ್. ಹೆನ್ರೀಸ್ ಲಾ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ನೀವು ಇದನ್ನಾದರೂ ಬರೀಬೋದು, ಅಥವಾ ಈ ಪಾರ್ಟ್ ಆದರೂ ಬರೀಬೋದು, ಅಥವಾ ಈ ಪಾರ್ಟ್ ಆದರೂ ಬರೀಬೋದು. ಯಾವುದನ್ನು ಬರೆದರೂ ಕೂಡ ಕರೆಕ್ಟೇ ನಿಮಗೆ ಮಾರ್ಕ್ಸು ಕೊಡ್ತಾರೆ. ಸೊ ದೆನ್ ಹೆನ್ರೀಸ್ ಲಾ ಮತ್ತು ದಿಸ್ ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಆ್ಯಂಡ್ ಸಾಲ್ಯುಬಿಲಿಟಿ ರಿಲೇಷನ್ಶಿಪ್ಪನ್ನು ಕೇಳ್ಬೋದು. ಆ ಕೇಸ್ ಒಳಗೆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಂತ ಕೇಳಿದರೆ P = KH × X ಅಂತೇಳಿ ಬರೀತೀರಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಈಸ್ ದ್ಯಾಟ್ ಲೋವರ್ ದ ಸಾಲ್ಯುಬಿಲಿಟಿ ಹೈಯರ್ ದ ವ್ಯಾಲ್ಯೂ ಆಫ್ KH. ಅಂದರೆ ದಿಸ್ ಪಾರ್ಟ್ ಹೈಯರ್ ದ ವ್ಯಾಲ್ಯೂ ಆಫ್ KH, ಲೋವರ್ ಇಸ್ ದ ಸಾಲ್ಯುಬಿಲಿಟಿ. ಇದ್ರ ಮೇಲೆ 1 ಮಾರ್ಕ್ ಕ್ವಶನನ್ನು ಕೇಳಿದ್ದಿದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇದನ್ನು ನೆನ್ಪಿಟ್ಕೊಳ್ಳಿ. ಇದಾದ ಮೇಲೆ ಸೊ ಇನ್ಕ್ರೀಸ್ ವಿತ್ ಡಿಕ್ರೀಸ್ ಇನ್ ಟೆಂಪ್ರೇಚರ್ ಅಂತ ಇದೆ, ಹೌದಾ? ಸೊ ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್ ಇನ್ಕ್ರೀಸ್ ವಿತ್ ಡಿಕ್ರೀಸ್ ಇನ್ ಟೆಂಪ್ರೇಚರ್. ಇಟ್ ಈಸ್ ಡ್ಯೂ ಟು ದ ರೀಸನ್ ದಟ್ ಅಕ್ವಾಟಿಕ್ ಸ್ಪೀಸೀಸ್ ಆರ್ ಮೋರ್ ಕಂಫರ್ಟೇಬಲ್ ಇನ್ ಕೋಲ್ಡ್ ವಾಟರ್ ರಾದರ್ ದ್ಯಾನ್ ಇನ್ ವಾರ್ಮ್ ವಾಟರ್ ಅಂತ ಕೇಳ್ಬೋದು. ದಿಸ್ ಪಾರ್ಟ್ 1 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಸೊ ವೈ ಅಕ್ವಾಟಿಕ್ ಸ್ಪೀಸೀಸ್ ಆರ್ ಮೋರ್ ಕಂಫರ್ಟೇಬಲ್ ಇನ್ ಕೋಲ್ಡ್ ವಾಟರ್ ರಾದರ್ ದ್ಯಾನ್ ಇನ್ ವಾರ್ಮ್ ವಾಟರ್ ಅಂತೇಳಿ. ಆವಾಗ ನೀವೇನು ಬರೀಬೇಕು ಅಂತಂದರೆ ಕೋಲ್ಡ್ ವಾಟರಲ್ಲಿ ಸಾಲ್ಯುಬಿಲಿಟಿ ಆಫ್ ದ ಗ್ಯಾಸ್ ಈಸ್ ಮೋರ್ ನಥಿಂಗ್ ಬಟ್ ಇನ್ಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ಟೆಂಪ್ರೇಚರ್ ಅಂತ ಬರೀಬೇಕಾಗ್ತದೆ. ಇದನ್ನು ಒಂದು ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಮೇಲೆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದರೆ ಇದನ್ನು ಸಾಲ್ವ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಇದು ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾ ಅಂತ ಇದೆ, ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ಇಷ್ಟು ಬರೀಬೇಕಂತ ಏನಿಲ್ಲ. ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ ನಾನೊಂದು ಬರೆದಿರುವಂಥ ಬುಕ್ನಲ್ಲಿ ಇವೆಲ್ಲ ಕಲೆಕ್ಷನ್ಸ್ ಆಫ್ ಕ್ವಶನ್ಸ್ ಇದೆ. ಸೊ ಈ ಕ್ವಶನ್ಸ್ ಇದು ನಿಮಗೆ ಬೇಕು ಅಂತಂದ್ರೆ ನನಗೆ ಕಾಲ್ ಮಾಡ್ಬೋದು, ಇಲ್ಲ ಮೆಸೇಜ್ ಮಾಡ್ಬೋದು. ನಂಬರನ್ನು ಒಂದು ಫಸ್ಟ್ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೀನಿ, ಯು ಕ್ಯಾನ್ ರೆಫರ್ ದ್ಯಾಟ್. ಸೊ ಇವು 3 ಯೂಸಸ್ಸನ್ನು ಬರೀಬೇಕು. ಸೊ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಅದ್ರ ಜೊತೆ ಇಫೆಕ್ಟ್ ಆಫ್ ಟೆಂಪ್ರೇಚರ್ ಅಂತೇಳಿ ಕೇಳಿದ್ದಿದೆ. ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್ ಲಿಕ್ವಿಡ್ ಡಿಕ್ರೀಸಸ್ ವಿತ್ ರೈಸ್ ಇನ್ ಟೆಂಪ್ರೇಚರ್. ರೀಸನ್ ಅಂತ ಕೇಳಿದರೆ ದಿಸ್ ಈಸ್ ಎಕ್ಸೋಥರ್ಮಿಕ್ ಅಂತ ಬರೀಬೇಕು. ಆ ಡಿಸೊಲ್ಯೂಷನ್ ಆಫ್ ಎಕ್ಸೋಥರ್ಮಿಕ್, ಹೆನ್ಸ್ ಇಟ್ ವಿಲ್ ಡಿಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಅಂತೇಳಿ. ಲೈಕ್ ದಿಸ್ ಯು ಹ್ಯಾವ್ ಟು ರೈಟ್. ಸೊ ದಿಸ್ ಈಸ್ ಇಫೆಕ್ಟ್ ಆಫ್ ಟೆಂಪ್ರೇಚರ್. ಈ ಒಂದೆರಡು ಪ್ರಾಬ್ಲಮ್ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ವೇಪರ್ ಪ್ರೆಷರ್ ಆಫ್ ದ ಲಿಕ್ವಿಡ್ ಸೊಲ್ಯೂಷನ್ ಅಂತ ಕೇಳ್ತಾರೆ. ಇದರಲ್ಲಿ ಇದನ್ನೆಲ್ಲ ಓದ್ಕೊಂಡಿರಿ. ಸೊ ರೌಲ್ಟ್ಸ್ ಲಾ ಅಂತ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಈ ರೌಲ್ಟ್ಸ್ ಲಾ ಅನ್ನು ನೆನ್ಪಿಟ್ಕೊಳ್ಳಿ. ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಈಚ್ ಕಂಪೋನೆಂಟ್ ಆಫ್ ದ ಸೊಲ್ಯೂಷನ್. ಭಾಳ ಸಿಂಪಲ್ಲು. ಇದರಲ್ಲಿ ಯಾವ್ಯಾವುದನ್ನು ಬ್ಲಾಕ್ ಲೆಟ್ರದಲ್ಲಿ ಕೊಟ್ಟಿದ್ದಾರೆ, ಬೋಲ್ಡ್ ಲೆಟ್ರದಲ್ಲಿ ಕೊಟ್ಟಿದ್ದಾರೆ, ಅದನ್ನು ಫಸ್ಟ್ ಪ್ರಿಫರೆನ್ಸ್ ನಿಮಗೆ. ಸೊ ಕರೆಕ್ಟಾಗಿ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ದ್ಯಾಟ್. ಸೊ ಡಾಲ್ಟನ್ಸ್ ಆಫ್ ಪಾರ್ಷಿಯಲ್ ಪ್ರೆಷರ್ ಏನು ಕೇಳೋದಿಲ್ಲ ಅಕಾರ್ಡಿಂಗ್ ಟು ಅಂತೇಳಿ. ಸೊ ಇದರಲ್ಲಿ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಈ ಗ್ರಾಫನ್ನು ಕೇಳುವಂಥ ಚಾನ್ಸಸ್ ಬಹಳ ಕಡಿಮೆ ಇದೆ. ಸೊ ಪ್ರಾಕ್ಟೀಸ್ ಮಾಡಿಟ್ಕೊಳ್ಳಿ, ಯಾವ್ದು ಬೇಕಾದರೂ ಕೇಳ್ಬೋದು, ಬಟ್ ಪಾಸಿಬಿಲಿಟಿ ಈಸ್ ವೆರಿ ಲೆಸ್. ಇಂಪಾರ್ಟೆಂಟ್ ದಿಸ್ ಒನ್. ಸೊ ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಮೋಲ್ ಫ್ರಾಕ್ಷನ್ ಆಫ್ ದ ಕಂಪೋನೆಂಟ್ ಇನ್ ದ ಗೇಷಿಯಸ್ ಸ್ಟೇಟ್ ಅಂತ ಕೇಳಿದರೆ. ಸೊ P1 = Y1 P total, Y2 P total ಅಂತೇಳಿ. Y1 ಆ್ಯಂಡ್ Y2 ಆರ್ ದಿ ಮೋಲ್ ಫ್ರಾಕ್ಷನ್ಸ್ ಆಫ್ ದಿ ಕಂಪೋನೆಂಟ್ಸ್ ಇನ್ ದ ವೇಪರ್ ಫೇಸ್ ಅಂತೇಳಿ ಗೊತ್ತಿರಬೇಕು. ಇದಾದಮೇಲೆ ಇಲ್ಲೊಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದರೆ ಇದನ್ನು ಸಾಲ್ವ್ ಮಾಡಿ ಇಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಕೇಳ್ಬೋದು ಈ ರೀತಿ ಕ್ವಶನ್ಸನ್ನು. ರೌಲ್ಟ್ಸ್ ಲಾ ಆಸ್ ಅ ಸ್ಪೆಷಲ್ ಕೇಸ್ ಆಫ್ ಹೆನ್ರೀಸ್ ಲಾ. ಸೊ ಇದರಲ್ಲಿ ಪಾಸಿಬಿಲಿಟಿ ಆಫ್ ಆಸ್ಕಿಂಗ್ ಕ್ವಶನ್ ಇಸ್ ವೆರಿ ಲೆಸ್. ವೇಪರ್ ಪ್ರೆಷರ್ ಫಾರ್ ಅ ಸೊಲ್ಯೂಷನ್ ಆಫ್ ಸಾಲಿಡ್ಸ್ ಇನ್ ಲಿಕ್ವಿಡ್ ಅಂತ ಏನಿದೆ. ಸೊ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ಸ್ ಆಫ್ ದ ಸಾಲಿಡ್ಸ್ ಇನ್ ಲಿಕ್ವಿಡ್ ಡಿಕ್ರೀಸಸ್ ಆಸ್ ದ ಸೊಲ್ಯೂಷನ್ ಇಸ್ ಫಾರ್ಮ್ಡ್ ಅಂತೇಳಿ ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್. ಸೊ ಇದರೊಳಗೆ ಇನ್ನೊಂದು ರೌಲ್ಟ್ಸ್ ಲಾ ಬರ್ತದೆ, ಜನರಲ್ ಫಾರ್ಮ್ ಫಾರ್ ಎನಿ ಸೊಲ್ಯೂಷನ್ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ದ ಈಚ್ ವೊಲಟೈಲ್ ಕಂಪೋನೆಂಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇಟ್ಸ್ ಮೋಲ್ ಫ್ರಾಕ್ಷನ್ ಅಂತೇಳಿ. ಈ ಫಾರ್ಮನ್ನು ಬರೆದರೂ ಸಾಕು. ವೆನ್ ದೇ ಆಸ್ಕ್ ವಾಟ್ ಈಸ್ ರೌಲ್ಟ್ಸ್ ಲಾ ಅಥವಾ ಸ್ಟೇಟ್ ರೌಲ್ಟ್ಸ್ ಲಾ ಅಂತ ಕೇಳಿದರೆ ಈ ಪಾರ್ಟನ್ನು ಬರೆದರೂ ಕೂಡ ನಿಮಗೆ ಸಾಕಾಗ್ತದೆ. ವೆರಿ ಇಂಪಾರ್ಟೆಂಟ್, ಗೊತ್ತಿರಲಿ. ನೆಕ್ಸ್ಟ್ ಇದು ಒಂದು ಲೈನ್ ಇದೆ, ಇದನ್ನು ಓದಿಟ್ಕೊಂಡಿರಿ. ಡಿಕ್ರೀಸ್ ಇನ್ ದ ವೇಪರ್ ಪ್ರೆಷರ್ ಆಫ್ ದ ಸಾಲ್ವೆಂಟ್ ಡಿಪೆಂಡಿಂಗ್ ಆನ್ ದ ಕ್ವಾಂಟಿಟಿ ಆಫ್ ದ ನಾನ್ ವಾಲಟೈಲ್ ಸೊಲ್ಯೂಟ್ ಈಸ್ ಆ್ಯಡೆಡ್ ಅಂತೇಳಿ. ಸೊ ಅಂದರೆ ವೆನ್ ಎವರ್ ಯು ಆ್ಯಡ್ ನಾನ್ ವಾಲಟೈಲ್ ಸೊಲ್ಯೂಟ್ ಟು ದ ಸೊಲ್ಯೂಷನ್ ವೇಪರ್ ಪ್ರೆಷರ್ ಡಿಕ್ರೀಸಸ್ ಅನ್ನೋದು ಗೊತ್ತಿರಲಿ. ವೇಪರ್ ಪ್ರೆಷರ್ ಡಿಕ್ರೀಸಸ್, ದಟ್ ಈಸ್ ದ ಪಾರ್ಟ್ ವಾಟ್ ಯು ಹ್ಯಾವ್ ಟು ನೋ. ದೆನ್ ಇದು ಒಂದು ಕೇಸ್ ಒಳಗೆ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸಲ್ಲಿ. ಸೊ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ವೈ ಇಟ್ ವಿಲ್ ಫಾರ್ಮ್ ಎಲ್ಲ ಇದೆ. ಇದು ಒಂದು ಸ್ಟ್ಯಾಂಜಾವನ್ನು ಕರೆಕ್ಟಾಗಿ ಓದಿಟ್ಟುಕೊಂಡಿರಿ, ವಿತ್ ಎಕ್ಸಾಂಪಲ್ ಇದೆ ನಿಮಗಿಲ್ಲಿ.
ಸೊ N-hexane, N-heptane, bromoethane, chloroethane, this is an example for ideal solution which obeys the Raoult's law ಅಂತ ಹೇಳ್ತೀವಿ. ಸೊ ರೀಸನ್ ಅಂತ ಕೇಳಿದರೆ, ಸೊ ಇಲ್ಲಿ ಏನು ರೀಸನ್ ನಿಮಗೆ ಕಾಣಿಸ್ತಾ ಇದೆ, ಐಡಿಯಲ್ ಬಿಹೇವಿಯರ್ ಸೊಲ್ಯೂಷನ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ಡ್ ಬೈ ದ ಟೂ ಕಂಪೋನೆಂಟ್ಸ್ ಎ ಆ್ಯಂಡ್ ಬಿ. ವೆರಿ ಇಂಪಾರ್ಟೆಂಟ್, ಇನ್ ಪ್ಯೂರ್ ಕಂಪೋನೆಂಟ್ ದ intermolecular force of attraction will be of type AABB, whereas the binary solution ಅಂತ ಇದ್ರೆ. ಸೊ ಹಿಯರ್ ಇಂಪಾರ್ಟೆಂಟ್ ಏನು ನೆನ್ಪಿಟ್ಕೋಬೇಕು ಅಂತಂದರೆ, intermolecular attractive forces between the AABB are nearly equal to that of BB. Hence it will show ideal nature, ಅಂದರೆ it will obey the Raoult's law. ಯಾಕಂತಂದರೆ ಸೊ ವೇಪರ್ ಪ್ರೆಷರ್ ಆಫ್ ದ AABB are nearly equal to that of the AB. ನಾನ್ ಐಡಿಯಲ್ ಸೊಲ್ಯೂಷನ್ ಅಂತ ಬಂದಾಗ ಇಟ್ ವಿಲ್ ಡಸ್ ನಾಟ್ ಒಬೇ Raoult's law. ರೀಸನ್ ಏನು ಅಂತಂದರೆ ಈ ಪಾರ್ಟ್ ನೆನ್ಪಿಟ್ಕೊಳ್ಳಿ. ಯಾಕೆ ಅಂತ ಕೇಳ್ತಾರೆ, ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಸೊಲ್ಯೂಟ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಆರ್ ವೀಕರ್ ದ್ಯಾನ್ ದೋಸ್ ಬಿಟ್ವೀನ್ ದ ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಮಾಲಿಕ್ಯೂಲ್. ಇಲ್ಲಿ ವೀಕರ್ ಅಂತ ಇದೆ. ಸೊ ಅಂದರೆ ಜಾಸ್ತಿ ಆದರೆ ಏನಾಗ್ತದೆ, ಕಡಿಮೆ ಆದರೆ ಏನಾಗ್ತದೆ, ಅದು ಪಾಸಿಟಿವ್ ಮತ್ತು ನೆಗೆಟಿವ್ ಡಿವಿಯೇಷನ್ ಆಗಿ ಕನ್ವರ್ಟ್ ಆಗ್ತದೆ. ಆ ಪಾಸಿಟಿವ್ ಮತ್ತು ನೆಗೆಟಿವ್ ಡಿವಿಯೇಷನ್ ಯಾಕೆ ಆಗ್ತದೆ ಅನ್ನೋದು ಮುಂದಿನ ಒಂದು ಪೇಜಲ್ಲಿ ಬರ್ತದೆ. 45th ಪೇಜ್ ಇದು. 46th ಪೇಜಲ್ಲಿ ಈ ಒಂದು ಗ್ರಾಫನ್ನು ನೀವು ಮತ್ತೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಏನಿಲ್ಲ. ಬಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದ್ಯಾಟ್ ನೆಗೆಟಿವ್ ಡಿವಿಯೇಷನ್ ಯಾವಾಗ ಬರ್ತದೆ, ಪಾಸಿಟಿವ್ ಡಿವಿಯೇಷನ್ ಯಾವಾಗ ಬರ್ತದೆ. ನೌ ಯು ಕ್ಯಾನ್ ಸಿ ಮಿಕ್ಸ್ಚರ್ ಆಫ್ ಇಥನಾಲ್ ಆ್ಯಂಡ್ ಅಸಿಟೋನ್ ಬಿಹೇವ್ಸ್ ಇನ್ ದಿಸ್ ಮ್ಯಾನರ್, ಅಂದರೆ ಪಾಸಿಟಿವ್ ಡಿವಿಯೇಷನ್ ಬರ್ತದೆ. ಪ್ರೆಷರ್ ಆ್ಯಂಡ್ ರಿಸಲ್ಟ್ಸ್ ಇನ್ ದ ಪಾಸಿಟಿವ್ ಡಿವಿಯೇಷನ್ ಅಂತ ಇದೆ. ಸೊ ಇಲ್ಲಿ ನೋಡಿ, ಪಾಸಿಟಿವ್ ಡಿವಿಯೇಷನ್ ಯಾವಾಗ ಬರ್ತದ ಅಂತ ಕೇಳಿದರೆ, ಇನ್ಕ್ರೀಸ್ ಇನ್ ದ ವೇಪರ್ ಪ್ರೆಷರ್ ಆ್ಯಂಡ್ ರಿಸಲ್ಟ್ಸ್ ಇನ್ ದ ಪಾಸಿಟಿವ್ ಡಿವಿಯೇಷನ್. ಅಂದರೆ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಯಾವಾಗ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ಸ್ ಆರ್ ವೀಕರ್ ದ್ಯಾನ್ ದ ಬಿಟ್ವೀನ್ ಸೊಲ್ಯೂಟ್ ಸಾಲ್ವೆಂಟ್ ಆವಾಗ ನಿಮಗೆ ಪಾಸಿಟಿವ್ ಡಿವಿಯೇಷನ್ ಬರ್ತದೆ. ಯಾವಾಗ ಫೋರ್ಸ್ ಬಿಟ್ವೀನ್ ದ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಬಿಟ್ವೀನ್ AABB ಆರ್ ವೀಕರ್ ದ್ಯಾನ್ ದೋಸ್ ಬಿಟ್ವೀನ್ AB. ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ನೋಡಿ, ಇನ್ ದಿಸ್ ಕೇಸ್ ಸಾಲ್ವೆಂಟ್ ಅಂದರೆ AB ಈಸ್ ವೀಕರ್ ದ್ಯಾನ್ AABB, ಇಲ್ಲಿ AABB ಈಸ್ ವೀಕರ್ ದ್ಯಾನ್ AB ಅಂತ ಇದೆ. ಇದು ಇಂಪಾರ್ಟೆಂಟ್ ಪಾರ್ಟ್. ಸೊ ಇವೆರಡು ಡಿಫ್ರೆನ್ಸನ್ನು ಅರ್ಥ ಮಾಡ್ಕೊಂಡಿರಿ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅದಕ್ಕೆ ಎಕ್ಸಾಂಪಲ್ ಏನಿದೆ, ಇಲ್ಲಿ ಇಥನಾಲ್ ಆ್ಯಂಡ್ ಅಸಿಟೋನ್ ಇರ್ಬೋದು, ಅಥವಾ ಇಲ್ಲಿ ನಿಮಗೆ ಸಮ್ ಎಕ್ಸಾಂಪಲ್ಸ್ ಲೈಕ್ ಮುಂದಿನ ಒಂದು ಪಾರ್ಟಲ್ಲೂ ಕೂಡ ಕಾಣ್ಬೋದು ನಿಮಗೆ. ಸೊ ಇಥನಾಲ್ ಆ್ಯಂಡ್ ಅಸಿಟೋನ್ ಇಸ್ ದ ವೆರಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಪಾಸಿಟಿವ್ ಡಿವಿಯೇಷನ್. ನೆಕ್ಸ್ಟ್ ನೆಗೆಟಿವ್ ಡಿವಿಯೇಷನ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಇಲ್ಲೇ ನಿಮಗೆ ಕಾಣಿಸ್ತಾ ಇದೆ, ಕ್ಲೋರೋಫಾರ್ಮ್ ಆ್ಯಂಡ್ ಅಸಿಟೋನ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ನೆಗೆಟಿವ್ ಡಿವಿಯೇಷನ್. ವೆರಿ ಇಂಪಾರ್ಟೆಂಟ್. ನೆಗೆಟಿವ್ ಡಿವಿಯೇಷನ್ ಯಾಕೆ ಬರ್ತದ ಅಂತಲೂ ಕೂಡ ನಾವು ನೋಡಿದ್ವಿ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಅಜಿಯೋಟ್ರೋಪ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈ ಒಂದು ಸ್ಟ್ಯಾಂಜಾವನ್ನು ಓದಿಟ್ಕೊಂಡಿರಿ. ಅಜಿಯೋಟ್ರೋಪ್ಸ್ ಅಂತಂದರೆ ಸೊ ಸೇಮ್ ಕಂಪೋಸಿಷನ್ ಇನ್ ದ ಲಿಕ್ವಿಡ್ ಆ್ಯಂಡ್ ವೇಪರ್ ಫೇಸ್ ಆ್ಯಂಡ್ ಬಾಯ್ಲ್ಸ್ ಎಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಅಂತ ಬರೀತೀರಿ. ಸೊ 2 ಟೈಪ್ಸ್ ಆಫ್ ಅಜಿಯೋಟ್ರೋಪ್ಸ್ ಅಂತ ಹೇಳ್ತೀವಿ, ಮಿನಿಮಮ್ ಬಾಯ್ಲಿಂಗ್, ಮ್ಯಾಕ್ಸಿಮಮ್ ಬಾಯ್ಲಿಂಗ್. ಯಾವುದು ಅಂತಂದರೆ ಲಾರ್ಜ್ ಪಾಸಿಟಿವ್ ಡಿವಿಯೇಷನ್ ವಿಲ್ ಫಾರ್ಮ್ ಮಿನಿಮಮ್ ಬಾಯ್ಲಿಂಗ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ ವಿಲ್ ಫಾರ್ಮ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್. ಎಕ್ಸಾಂಪಲ್ ಫಾರ್ ಅಜಿಯೋಟ್ರೋಪ್ಸ್ ಅಂತ ಕೇಳಿದಾಗ ಯು ಹ್ಯಾವ್ ಟು ರೈಟ್ ದಿಸ್ 95% ವಾಲ್ಯೂಮ್ ಆಫ್ ಇಥನಾಲ್. ವೆರಿ ಇಂಪಾರ್ಟೆಂಟ್. ಇಲ್ಲಿ ನೆಗೆಟಿವ್ ಡಿವಿಯೇಷನ್ ಅಂತ ಕೇಳಿದಾಗ, ಸೊ ಅಂದರೆ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್ಗೆ ಎಕ್ಸಾಂಪಲ್ ಅಂತ ಕೇಳಿದಾಗ 68% ನೈಟ್ರಿಕ್ ಆ್ಯಸಿಡ್ ಅಂತಲೇ ಬರೀಬೇಕು, ಇಲ್ಲ ಅಂದರೆ ಮಾರ್ಕ್ಸ್ ಸಿಗೋದಿಲ್ಲ. ವೆರಿ ಇಂಪಾರ್ಟೆಂಟ್. ಮಾರ್ಕ್ಸ್ ನಿಮಗೆ ಬೇಕು ಅಂದರೆ ಇಲ್ಲಿರೋದನ್ನು ಕರೆಕ್ಟಾಗಿ ಓದ್ಕೊಳ್ಳಿ, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 1 ಮಾರ್ಕ್ಸ್ 2 ಕ್ವಶನ್ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಅದಕ್ಕಾಗಿ ಪ್ರಾಕ್ಟೀಸ್ ಮಾಡಲೇಬೇಕು. ವೆರಿ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಮಾಡಿದರೆ ಮಾರ್ಕ್ಸ್ ಸಿಗ್ತದೆ, ಇಲ್ಲ ಅಂದರೆ ಇಲ್ಲ. ಇದರ ಸಾಲ್ಯೂಷನನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ನೆಕ್ಸ್ಟ್ ಕಾಲಿಗೇಟಿವ್ ಪ್ರಾಪರ್ಟೀಸ್. ಕಾಲಿಗೇಟಿವ್ ಪ್ರಾಪರ್ಟೀಸಲ್ಲಿ ಬಹಳ ಸಿಂಪಲ್. 4 ಕಾಲಿಗೇಟಿವ್ ಪ್ರಾಪರ್ಟೀಸ್ ಎಕ್ಸಾಂಪಲ್ ನೆನಪಿರಲಿ, ಯಾವ್ಯಾವ ಕಾಲಿಗೇಟಿವ್ ಪ್ರಾಪರ್ಟಿ ಅಂತೇಳಿ, ಆ್ಯಂಡ್ ವಾಟ್ ಆರ್ ಕಾಲಿಗೇಟಿವ್ ಪ್ರಾಪರ್ಟಿ ಅನ್ನೋದು ಕೂಡ ನೆನಪಿರಲಿ. ಸೊ ವಿಚ್ ಡಿಪೆಂಡಿಂಗ್ ಆನ್ ದಿ ನಂಬರ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್, ನಾಟ್ ಡಿಪೆಂಡಿಂಗ್ ಆನ್ ದ ನೇಚರ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್ ಅನ್ನೋದು ಇಲ್ಲಿ ನೆನಪಿರಲಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲೇನು ನಿಮಗೆ ಬೋಲ್ಡ್ ಲೆಟರ್ಸಲ್ಲಿ ಕಾಣಿಸ್ತದೆ, ಇದು ಕಾಲಿಗೇಟಿವ್ ಪ್ರಾಪರ್ಟೀಸ್ ಡೆಫಿನೇಷನ್. ಫಸ್ಟ್ ಒನ್, ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್. ಅದರಲ್ಲಿ ಈ ಡೆರಿವೇಷನ್ ನಿಮಗೇನು ಕೇಳೋದಿಲ್ಲ, ಬಟ್ ಈ ರೀತಿ ರಿಲೇಷನ್ಶಿಪ್ ಕೇಳ್ಬೋದು. ಮೋಲ್ ಫ್ರಾಕ್ಷನ್ ಆಫ್ ದ ಸೊಲ್ಯೂಟ್ ಆ್ಯಂಡ್ ರಿಲೇಟಿವ್ ಲೋರಿಂಗ್ ಇನ್ ವೇಪರ್ ಪ್ರೆಷರ್, ವಾಟ್ ಇಸ್ ದ ರಿಲೇಷನ್ಶಿಪ್ ಅಂತೇಳಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು. ಸೊ ಇಲ್ಲೊಂದು Raoult's law ಬರ್ತದೆ. ಸೊ ಇಲ್ಲಿ Raoult's law ಏನನ್ನು ಹೇಳ್ತೀವಿ ಅಂತಂದರೆ, ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ ಆ್ಯಂಡ್ ಈಸ್ ಈಕ್ವಲ್ ಟು ಮೋಲ್ ಫ್ರಾಕ್ಷನ್ ಆಫ್ ದ ಸೊಲ್ಯೂಟ್ ಅಂತೇಳಿ. So this expression that we can call it as once again the Raoult's law. So very important, ಇದನ್ನು ಕೂಡ ನೆನಪಿಟ್ಕೊಂಡಿರಿ. ಸೊ ದೆನ್ ಇಲ್ಲಿ ನೋಡಿ, P0 minus P divided by P1 naught ಅಂತ ಏನಿದೆ. ಸೊ W2 into M1 divided by M2 into W1. ಈ ಫಾರ್ಮುಲಾವನ್ನು ನೆನಪಿಟ್ಕೊಳ್ಳಿ. ದಿಸ್ ಫಾರ್ಮುಲಾ ವಿಲ್ ರಿಸಲ್ಟ್ಸ್ ಇನ್ ಯುವರ್ ನ್ಯೂಮರಿಕಲ್ಸ್. ಇಂಪಾರ್ಟೆಂಟ್. ಈ ರೀತಿ ನ್ಯೂಮರಿಕಲ್ಸನ್ನು ಕೇಳ್ತಾರೆ. ಇಲ್ಲಿ ಏನು ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ಸಾಲಿಡನ್ನು, ಇದನ್ನು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಿ. ಇದೇ ಕ್ವಶನನ್ನು ಕೇಳೋ ಚಾನ್ಸಸ್ಸು ಜಾಸ್ತಿ ಇದೆ. ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟಲ್ಲಿ ಏನು ನೆನ್ಪಿಟ್ಕೋಬೇಕು ಅಂತಂದರೆ, ಸೊ
ಡೆಲ್ಟಾ ಟಿ ಬಿ ಈಸ್ ಈಕ್ವಲ್ ಟಿ ಬಿ ಮೈನಸ್ ಟಿ ನಾಟ್ ಬಿ ಅನ್ನೋದು ನೆನಪಿರಲಿ. ಎಲ್ಲಿ ಈ ರೀತಿ ನಾಟ್ ಇರ್ತದೆ ಇದು ಪ್ಯೂರ್ ಅಂಥೇಳಿ ಮೀನಿಂಗು. ಅದಾದಮೇಲೆ ಗೊತ್ತಿರಲಿ ಮೊಲಾರಿಟಿ ಮತ್ತು ಎಲಿವೇಷನ್ ಬಾಯ್ಲಿಂಗ್ ಪಾಯಿಂಟ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಅನ್ನೋದು ಗೊತ್ತಿರಲಿ. ಸೊ ಕೆ ಬಿ ಈಸ್ ಕಾಲ್ಡ್ ಬಾಯ್ಲಿಂಗ್ ಪಾಯಿಂಟ್ ಎಲಿವೇಷನ್ ಕಾನ್ಸ್ಟೆಂಟ್ ಆರ್ ಮೊಲಾಲ್ ಎಲಿವೇಷನ್ ಕಾನ್ಸ್ಟೆಂಟ್ ಅನ್ನೋದು ನೆನಪಿರಲಿ. ಸೊ ಇದರ ಜೊತೆ ಯೂನಿಟ್ ಆಫ್ ಕೆ ಬಿ ಅಂತ ಕೇಳ್ಬೋದು, ಕೆಲ್ವಿನ್ ಕೆ ಜಿ ಪರ್ ಮೋಲ್ ಅನ್ನೋದನ್ನು ಕೂಡ ನೆನಪಿಟ್ಕೊಳ್ಳಿ. ಯೂನಿಟ್ ಫಾರ್ ದಿಸ್ ಅಥವಾ ಮೊಲಾಲಿಟಿ ಮೋಲ್ ಫ್ರ್ಯಾಕ್ಷನ್ಗೆ ಯೂನಿಟ್ ಇಲ್ಲ, ಸಾರಿ. ಸೊ ಮೊಲಾಲಿಟಿ ಯಾವುದು ಬೇಕಾದರೂ ಯೂನಿಟನ್ನು ಕೇಳ್ಬೋದು, ಗೊತ್ತಿರಲಿ. ಆ್ಯಂಡ್ ಫೈನಲಿ ಈ ಫಾರ್ಮುಲಾವನ್ನು ನೆನಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಸಾಲ್ವಿಂಗ್ ದಿಸ್ ಟೈಪ್ ಆಫ್ ನ್ಯೂಮರಿಕಲ್ಸ್. ಸೊ ಇದನ್ನು ಕರೆಕ್ಟಾಗಿ ಓದಿ, ನಿಮಗೆ ಅರ್ಥ ಆಗ್ತದೆ. ಇದ್ರ ಜೊತೆ ಇಂಟೆಕ್ಸ್ ಕ್ವಶನ್ ಏನಿದೆ ಅದನ್ನು ನಾನು ಸಾಲ್ವ್ ಮಾಡ್ತೀನಿ. ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟಲ್ಲಿ ಇಂಪಾರ್ಟೆಂಟ್, ಈ ಗ್ರಾಫೆಲ್ಲ ಏನು ಅವಶ್ಯಕತೆ ಇರೋದಿಲ್ಲ. ಸೊ ಇದ್ರ ಜೊತೆ ಡೆಲ್ಟಾ ಟಿ ಎಫ್ ಇಸ್ ಈಕ್ವಲ್ ಟು ಟಿ ನಾಟ್ ಎಫ್ ಮೈನಸ್ ಟಿ ಎಫ್ ಅನ್ನೋದು ಕೂಡ ನೆನಪಿರಲಿ. ಸೊ ಪ್ಯೂರ್ ಮೈನಸ್ ಸೊಲ್ಯೂಷನ್ ಇದು. ಸೊ ಇದರಲ್ಲಿ ಮತ್ತು ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಅಂತೇಳಿ ಏನು ಕರಿತೀವಿ ಕೆ ಎಫ್. ಸೊ ಅದರ ಒಂದು ಯೂನಿಟ್ ನೆನಪಿರಲಿ, ಕೆಲ್ವಿನ್ ಕೆ ಜಿ ಪರ್ ಮೋಲ್ ಅಂತೇಳಿ. ಈ ಫೈನಲಿ ಈ ಫಾರ್ಮುಲಾ ಒಂದು ನೆನಪಿಟ್ಕೊಳ್ಳಿ. ಸೊ ಈ ಫಾರ್ಮುಲಾ ಮೇಲೆ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ. ಈ ಫಾರ್ಮುಲಾ ಏನು ಅವಶ್ಯಕತೆ ಇರೋದಿಲ್ಲ. ಸೊ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ. ಆ ಪ್ರಾಬ್ಲಮನ್ನು ಇಲ್ಲಿ ಏನು ಸಾಲ್ವ್ ಮಾಡಿದರೆ ಈ ಪ್ರಾಬ್ಲಮನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ದೆನ್ ಆಸ್ಮೋಸಿಸ್ ಆ್ಯಂಡ್ ಆಸ್ಮೋಟಿಕ್ ಪ್ರೆಷರ್ದೊಳಗೆ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ವಾಟ್ ಈಸ್ ಆಸ್ಮೋಸಿಸ್ ಅಂತ ಕೇಳ್ಬೋದು, ಬಟ್ ಚಾನ್ಸಸ್ ಆರ್ ವೆರಿ ಲೆಸ್. ಸೊ ದಿಸ್ ಫ್ಲೋ ಆಫ್ ಸಾಲ್ವೆಂಟ್ ಈಸ್ ಕಾಲ್ಡ್ ಆಸ್ಮೋಸಿಸ್. ಇಷ್ಟೇ ಬರೆಯೋದಲ್ಲ, ಕರೆಕ್ಟಾಗಿ ಬರೀಬೇಕು. ದ ಸಾಲ್ವೆಂಟ್ ಮಾಲಿಕ್ಯೂಲ್ ವಿಲ್ ಫ್ಲೋ ಥ್ರೂ ದ ಮೆಂಬ್ರೇನ್ ಫ್ರಮ್ ಪ್ಯೂರ್ ಸಾಲ್ವೆಂಟ್ ಟು ಸೊಲ್ಯೂಷನ್. ದಿಸ್ ಈಸ್ ಕಾಲ್ಡ್ ಎಸ್ ಆಸ್ಮೋಸಿಸ್ ಅಂತೇಳಿ. ದೆನ್ ಆಸ್ಮಾಟಿಕ್ ಪ್ರೆಷರ್, ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್. ಆಸ್ಮಾಟಿಕ್ ಪ್ರೆಷರ್ ಅಂತಂದ್ರೆ ಇಷ್ಟು ಬರೆದರೂ ಸಾಕು, ದ ಪ್ರೆಷರ್ ದಟ್ ಜಸ್ಟ್ ಸ್ಟಾಪ್ಸ್ ದ ಫ್ಲೋ ಆಫ್ ಸಾಲ್ವೆಂಟ್ ಈಸ್ ಕಾಲ್ಡ್ ಆಸ್ಮಾಟಿಕ್ ಪ್ರೆಷರ್ ಅಂತೇಳಿ. ಸೊ ಅಷ್ಟು ಬರೆದರೂ ಕೂಡ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ, ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಅಥವಾ ಆಸ್ಮಾಟಿಕ್ ಪ್ರೆಷರ್ ಆ್ಯಂಡ್ ದಿಸ್ ಕಾನ್ಸಂಟ್ರೇಷನ್ ಪ್ರಪೋರ್ಷನಾಲಿಟಿ ಕೇಳ್ಬೋದು. ಆಸ್ಮಾಟಿಕ್ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೊಲಾರಿಟಿ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಅವೆರಡೂ ಕೇಸಲ್ಲಿ ಮೊಲಾಲಿಟಿ ಬರ್ತದೆ, 3 ಕೇಸ್ ಒಳಗೆ ಇಲ್ಲಿ ಮೊಲಾರಿಟಿ ಬರ್ತದೆ, ಅದು ಕೂಡ ಗೊತ್ತಿರಲಿ. ಸೊ ಈ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, M2 is equal to W2 RT divided by V, so that it will help you in solving the numericals part on this. ಅದಾದಮೇಲೆ ಇಂಪಾರ್ಟೆಂಟ್, ಸೊ ಐಸೋಟೋನಿಕ್ ಸೊಲ್ಯೂಷನ್ ಇಂಪಾರ್ಟೆಂಟ್, ವಾಟ್ ಈಸ್ ಹೈಪರ್ಟೋನಿಕ್ ಸೊಲ್ಯೂಷನ್ ಇಂಪಾರ್ಟೆಂಟ್, ವಾಟ್ ಈಸ್ ಹೈಪೋಟೋನಿಕ್ ಸೊಲ್ಯೂಷನ್ ಇಂಪಾರ್ಟೆಂಟ್. ಈ ಪೂರ್ತಿ ಸ್ಟ್ಯಾಂಜಾವನ್ನು ಓದ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಯುವರ್ ಎಕ್ಸಾಮ್. ಸೊ ಅಂದರೆ ದೇ ವಿಲ್ ಆಸ್ಕ್, ಇಫ್ ಯು ಕೀಪ್ ದ ಸೆಲ್ಸ್ ಇನ್ ದ ಸೊಲ್ಯೂಷನ್ ಕಂಟೈನಿಂಗ್ ಮೋರ್ ದ್ಯಾನ್ 0.9 ವಾಟ್ ಹ್ಯಾಪನ್ಸ್? ಸೊ ವಾಟರ್ ವಿಲ್ ಫ್ಲೋ ಔಟ್ ಆಫ್ ದ ಸೆಲ್ಸ್ ಆ್ಯಂಡ್ ಇಟ್ ವಿಲ್ ಶ್ರಿಂಕ್. ಸೊ ಇಫ್ ಇಟ್ ಈಸ್ ಕೆಪ್ಟ್ ಇನ್ ದ ಲೆಸ್ ದೆನ್ 0.9 ನಾರ್ಮಲ್ ಸೊಲ್ಯೂಷನ್ ವಾಟ್ ಹ್ಯಾಪನ್ಸ್ ಅಂತ ಕೇಳ್ತಾರೆ. ಸೊ ದ ಬ್ಲಡ್ ಸೆಲ್ ವಿಲ್ ಸ್ವೆಲ್ ಅಂತೇಳಿ ಬರೀಬೇಕಾಗ್ತದೆ. ಸೊ ಈ ರೀತಿ ಹೈಪರ್ಟೋನಿಕ್ ಹೈಪೋಟೋನಿಕ್ ಡಿಫ್ರೆನ್ಸ್ ಗೊತ್ತಿರಲಿ. ಸೊ ಹೈಪರ್ಟೋನಿಕ್ ಅಂತಂದರೆ ಇನ್ ದಿಸ್ ಸೊಲ್ಯೂಷನ್ ಇಫ್ ಯು ಕೀಪ್ ದ ಸೆಲ್ಸ್ ದಟ್ ಸೆಲ್ಸ್ ವುಡ್ ಶ್ರಿಂಕ್. ಹೈಪೋಟೋನಿಕ್ ಅಂತಂದರೆ ಇಟ್ ವಿಲ್ ಸ್ವೆಲ್. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಆಸ್ಮಾಟಿಕ್ ಪ್ರೆಷರ್ ಮೇಲೆ ಒಂದು ಪ್ರಾಬ್ಲಮ್ ಇದೆ, ಸೊ ಅದನ್ನು ಓದ್ಕೊಂಡಿರಿ. ಈ ಒಂದು ಎಕ್ಸಾಂಪಲ್ಸನ್ನು ಇಲ್ಲಿ ಒಂದಷ್ಟು ಕೊಟ್ಟಿದ್ದಾರೆ, ಬೇಕಾದರೂ ಓದ್ಕೊಳ್ಬೋದು. ಪಾಸಿಬಿಲಿಟಿ ಆಫ್ ಆಸ್ಕಿಂಗ್ ಕ್ವಶನ್ ಈಸ್ ವೆರಿ ಲೆಸ್. ವಾಟ್ ಈಸ್ ಎಡೆಮಾ ಅಂತ ಕೇಳಿದರೆ, ಪಫಿನೆಸ್ ಆರ್ ಸ್ವೆಲ್ಲಿಂಗ್ ಆಫ್ ದಿಸ್ ಸೆಲ್ಸ್ ಆರ್ ಕಾಲ್ಡ್ ಆಸ್ ಎಡೆಮಾ ಅಂತ ಹೇಳ್ಬೋದು, ಬಟ್ ಚಾನ್ಸಸ್ ಆರ್ ವೆರಿ ಲೆಸ್. ರಿವರ್ಸ್ ಆಸ್ಮೋಸಿಸ್ ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ರಿವರ್ಸ್ ಆಸ್ಮೋಸಿಸ್ ಅನ್ನೋದಕ್ಕೆ ಗೊತ್ತಿರಲಿ. ಸೊ ಅಂದರೆ ದ ಪ್ರೆಷರ್ ವಿಚ್ ಈಸ್ ಅಪ್ಲೈಡ್ ಆನ್ ದ ಸೊಲ್ಯೂಷನ್ ಸೈಡ್ ವಿಚ್ ಈಸ್ ಲಾರ್ಜರ್ ದೆನ್ ದ ಆಸ್ಮಾಟಿಕ್ ಪ್ರೆಷರ್, ಸೊ ದಟ್ ಪ್ಯೂರ್ ಸಾಲ್ವೆಂಟ್ ಫ್ಲೋಸ್ ಔಟ್ ಆಫ್ ದ ಸೊಲ್ಯೂಷನ್ ಈಸ್ ಕಾಲ್ಡ್ ಆಸ್ ರಿವರ್ಸ್ ಆಸ್ಮೋಸಿಸ್ ಅನ್ನೋದು ಗೊತ್ತಿರಲಿ. ಆ್ಯಂಡ್ ವಾಟ್ ಈಸ್ ದ ಯೂಸ್ ಆಫ್ ರಿವರ್ಸ್ ಆಸ್ಮೋಸಿಸ್ ಅಂತ ಕೇಳ್ತಾರೆ. ದಟ್ಸ್ ದ ಯೂಸ್ ಆಫ್ ರಿವರ್ಸ್ ಆಸ್ಮೋಸಿಸ್ ಇಸ್ ಇಟ್ ಈಸ್ ಯೂಸ್ಡ್ ಇನ್ ದ ಪ್ಯೂರಿಫಿಕೇಶನ್ ಆಫ್ ದ ವಾಟರ್. ಸೊ ಇಲ್ಲಿ ನೋಡಿ, ಪ್ಯೂರ್ ವಾಟರ್ ಸ್ಕ್ವೀಸ್ಡ್ ಔಟ್ ಆಫ್ ದ ಸಿ ವಾಟರ್ ಥ್ರೂ ಮೆಂಬ್ರೇನ್ ಅಂತ ಇದೆ. ಸೊ ಡಿಸಲೈನೇಷನ್ ಆಫ್ ದ ಸಿ ವಾಟರ್, ಇದು ಒಂದು ಪಾರ್ಟ್ ನೆನ್ಪಿಟ್ಕೊಳ್ಳಿ. ಡಿಸಲೈನೇಷನ್ ಅಂದರೆ ಸಾಲ್ಟನ್ನು ರಿಮೂವ್ ಮಾಡುವಂಥದ್ದು, ಡಿಸಲೈನೇಷನ್ ಆಫ್ ಸಿ ವಾಟರ್. ಸೊ ಇದನ್ನು ಕರೆಕ್ಟಾಗಿ ಓದಿಟ್ಕೊಂಡಿರಿ. ಸೊ ಈ ಒಂದು ಪ್ರಾಬ್ಲಮನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ಅಬ್ನಾರ್ಮಲ್ ಮಾಲಿಕ್ಯುಲರ್ ಮಾಸ್ ಏನಿದೆ ಇದು ಕಂಪ್ಲೀಟಾಗಿ ಡಿಲೀಟೆಡ್ ಸಿಲೆಬಸ್ಸಲ್ಲಿ ಬರ್ತದೆ. ಸೊ ಈ ವರ್ಷ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. CET ಎಕ್ಸಾಮಿಗೆ ಇದರಿಂದ ಕ್ವಶನ್ ಕೇಳೋದಿಲ್ಲ, ಮತ್ತು ನೀಟ್ ಆ್ಯಂಡ್ JEE ಎಕ್ಸಾಮಿಗೆ ಕೇಳ್ತಾರೆ. ಸೊ ನೀಟ್ ಆ್ಯಂಡ್ JEEಯನ್ನು ಕಾನ್ಸಂಟ್ರೇಟ್ ಮಾಡೋರು ಇದನ್ನು ನೀವು ಓದಿರಲೇಬೇಕಾಗ್ತದೆ. ಸೊ ಇದು ಇವತ್ತಿನ ವಿಡಿಯೋ. ಸೊ ರೀಡ್ NCERT ಎಲಾಂಗ್ ವಿತ್ ಮೀ. ನಿಮಗೆ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವ್ಯಾವುದು ಕೇಳ್ಬೋದು ಅಂಥೇಳಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಒಂದು ಸಾರಿ ನೀವು ನಿಮ್ಮ NCERT ಟೆಕ್ಸ್ಟ್ ಬುಕ್ಕನ್ನು ಹಿಡ್ಕೊಂಡು ನಾನು ಇಲ್ಲಿ ಮಾರ್ಕ್ ಮಾಡಿರುವಂಥ ಒಂದಷ್ಟು ಕಾನ್ಸೆಪ್ಟ್ಗಳನ್ನು ತಪ್ಪದೇ ಓದಿ, ಅದರ ಜೊತೆಗೆ ಇನ್ನೊಂದಷ್ಟು ಕಾನ್ಸೆಪ್ಟ್ ಏನು ನಾನು ಮಾರ್ಕ್ ಕವರ್ ಮಾಡದೇ ಇರೋವಂಥದ್ದು ಏನಾದರೂ ಇತ್ತು ಅಂತಂದ್ರೆ ಅದನ್ನು ಕೂಡ ಕರೆಕ್ಟಾಗಿ ಓದ್ಕೊಳ್ಳಿ. ಯಾಕಂದರೆ 2 ಕ್ವಶನನ್ನು ಕೇಳ್ತಾರೆ 1 ಮಾರ್ಕ್ ಸೆಕ್ಷನಲ್ಲಿ. ಫಿಕ್ಸ್ಡ್ ಕ್ವಶನ್ ಇರ್ತದೆ, ಅಂದರೆ ಕಂಪಲ್ಸರಿ ಕ್ವಶನ್ ಇರ್ತದೆ, ನಿಮಗೆ ಆಪ್ಷನ್ಸ್ ಇರೋದಿಲ್ಲ. ಇಫ್ ಯು ವಾಂಟ್ ಟು ಸ್ಕೋರ್ ಔಟ್ ಆಫ್ 70 ಔಟ್ ಆಫ್ 70 ಈ ಚಾಪ್ಟರ್ ನಿಮಗೆ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣಂತೆ ಎಲಾಂಗ್ ವಿತ್ ದ ಇನ್ಟೆಕ್ಸ್ಟ್ ಕ್ವಶನ್ ಸೊಲ್ಯೂಷನ್ಸ್. ಸೊ ಟಿಲ್ ದೆನ್, ಥ್ಯಾಂಕ್ ಯು, ಬೈ ಬೈ, ಹ್ಯಾವ್ ಅ ನೈಸ್ ಡೇ ಆ್ಯಂಡ್
ಇಫ್ ಯು ಆರ್ ನಾಟ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅಂತ ಹೇಳ್ತಾ ಮತ್ತೆ ಭೇಟಿ ಆಗೋಣಂತೆ. ಹ್ಯಾವ್ ಅ ನೈಸ್ ಡೇ.